ಈಗ ನಾವು ನಮ್ಮ ಹೆಮ್ಮೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮ, ಇಲ್ಲಿ 3 ಕಿಲೋಮೀಟರ್, ಅಥಣಿ 6-7 ಕಿಲೋಮೀಟರ್ ಅಥಣಿ ಅದ. ಮುಂದೆ ಈಗ ನಾವು ಔಜಿಕರ್ ಮಹಾರಾಜರ ಒಂದು ಮಠಕ್ಕೆ ಬಂದಿದ್ದೀವಿ. ಈ ಕಡೆ ನಮ್ಮ ಸುಕ್ಷೇತ್ರ ಆದಿಶಕ್ತಿ ದೇವತೆ ಕಟಗೇರಿ ಮಹಾಲಕ್ಷ್ಮಿ ದೇವತೆಯ ದೇವಸ್ಥಾನ ಕೇವಲ ಅರ್ಧ ಕಿಲೋಮೀಟರ್ ಒಳಗಡೆ ಇದೆ. ಇಲ್ಲಿ ನೀರಿನ ಟ್ಯಾಂಕ್ ಕಾಣ್ತದೆ ನೋಡ್ರಿ. ಆ ನೀರಿನ ಟ್ಯಾಂಕ್ ಹತ್ರನ ದೇವಸ್ಥಾನ, ನಮ್ಮ ಮಹಾಲಕ್ಷ್ಮಿ ಕಟಗೇರಿ ದೇವಸ್ಥಾನ ಇಲ್ಲಿ ಹತ್ರದಲ್ಲೇ ಇದೆ. ಈಗ ನಾವು ಅಥಣಿನೂ ಕೂಡ ಇಲ್ಲಿಂದ 6-7 ಕಿಲೋಮೀಟರ್. ನಮ್ಮ ಮಹಾತಪಸ್ವಿ ಮುರುಗೇಂದ್ರ ಶಿವಯೋಗಿಗಳ ನಾಡಾದ ಅಥಣಿ ಕೂಡ ಇಲ್ಲಿಂದ 6-7 ಕಿಲೋಮೀಟರ್ ಅದ. ಸಿದ್ದೇಶ್ವರ ದೇವಾಲಯದಿಂದ 6-7 ಕಿಲೋಮೀಟರ್ ಸಿದ್ದೇಶ್ವರ ದೇವಾಲಯ ಮತ್ತು ಮುರುಗೇಂದ್ರ ಸ್ವಾಮಿಗಳ ದೇವಾಲಯದಿಂದ ನಾವು ಇತ್ತಿತ್ತಲಾಗಿ ಬರ್ತಾ ಇದ್ದೀವಿ. ಇಲ್ಲಿ ಬಂದಿದ್ದೀವಿ ಕಟಗೇರಿ ಸಸ ಔಜಿಕರ್ ಮಹಾರಾಜರ ಒಂದು ಮಠ. ಈ ಮಠದ ಮುಂದೆ ನಾವು ಬಂದಿದ್ದೀವಿ. ಯಾಕಪ್ಪ ಅಂದ್ರೆ ಈ ಮಠ ಎಷ್ಟೊಂದು ವಿಶಾಲವಾಗಿ ಬೆಳೆದೈತೆ ಅಂದ್ರೆ, ಇಲ್ಲಿ ನಮ್ಮ ಊರಿನ ಕೆಲವೊಂದು ಜನರು ಬಂದಾರು. ಹೆಂಗೆ ಬಂದಾರಂದ್ರೆ, ಇವರು ನಮ್ಮ ಬೀಗರು ಔಟಿಯವರು, ಸೌದಿಯವರು ಔಟಿಯವರು ಬಂದಾರು. ಬರ್ರಿ, ನಮ್ಮ ಬೀಗರು ಹೊಂಟಾರೀಗ. ಇಲ್ಲಿ ಮುಂದೆ ಯಾಕೆ ಬಂದಿದ್ದೀವಪ್ಪ ಅನ್ನೋದು ಒಂದು ಸ್ವಲ್ಪ ಮುಂದೆ ಹೇಳ್ತಾನೋ. ಈಗ ನಮ್ಮ ಕಟಗೇರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವರು ರಾಜ್ಕುಮಾರ್ ಬಸಪ್ಪ ಪೂಜೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಕ್ಕೆ ಬಂದಾರು. ಹಂಗೆ ನಾವು ಈಗ ಏನ್ ಮಾಡ್ತೀವಿ, ಮುಂದೆ ಈ ಗೇಟ್ ಮುಂದೆ ತಗೊಂಡಿದ್ದೀವಲ್ಲ, ಶ್ರೀ ಸಸ ಔಜಿಕರ್ ಮಹಾರಾಜರ ಮಹದ್ವಾರ. ಇಲ್ಲಿ ಮಠ ಇಲ್ಲಿಂದ ಭಾಳ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಅದ. ನಾವು ನಡ್ಕೊಂಡು ಹೋಗ್ತೀವಿ. ನಡ್ಕೊಂಡು ಹೋಗಿ ಅದನ್ನ ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗೋಣ. ಈಗ ಮುಂದೆ ಹೋಗ್ತಾ ಇದ್ದೀವಿ. ಈ ಗೇಟ್ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಮಠದ ಹತ್ತಿರ ನಾವು ಬರ್ತಾ ಇದ್ದೀವಿ. ಈಗ ಮಠ ಬಹಳ ವಿಶಾಲವಾಗಿ ಬೆಳೆದ ಮಠ. ಅಲ್ಲೇ ಪಕ್ಕದಲ್ಲಿನ ಸ್ಕೂಲ್ ಸಹ ಅದ. ಇಲ್ಲಿಂದ ಸ್ಕೂಲ್ ಅಂದ್ರ ಈಗ ನಾವು ಏನ್ ಮಾಡ್ಬೇಕಾಗೈತಿ, ಬರ್ರಿ ಈ ಕಡೆ ಬಂದು ಈಗ ಏನ್ ಮಾಡಿದ್ವು, ಇಲ್ಲಿ ನೋಡ್ರಿ ಮಠದ ಮೇನ್ ಗೇಟ್ ಶರಣು ಬನ್ನಿ ಅಂತ ಹೇಳಿ ಈ ಕಡೆ ಗೇಟಕ್ಕೆ ಮತ್ತೊಮ್ಮೆ ಬಂದ್ರೆ ಭೇಟಿ ಆಗ್ರಿ. ಸಸ ಮಹಾದೇವ್ ಮಹಾರಾಜ್ರ ಹಿಂಗ ಗೇಟ್ ಅದ. ಈ ಗೇಟ್ದಿಂದ ನಾವು ಮುಂದೆ ಮಠದ ಹತ್ರ ನಾವು ಹೋಗ್ತಾ ಇದ್ದೀವಿ. ಈಗ ಅದಕ್ಕೆ ಸ್ವಲ್ಪ ಹೋಗೋಣ, ಬೇಗ ಬರ್ರಿ. ನಾ ಈಗ ಮಠದ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ಎಷ್ಟು ವಿಶಾಲವಾಗಿ ಬೆಳೆದಿದೆಪ್ಪ. ಇಲ್ಲಿ ಸಮೀಪ ಅಥಣಿಯಿಂದ ನಂದಗಾಂವ್ ಶಿರಟ್ಟಿ ರಸ್ತೆ ಇದೆ. ನಂದಗಾಂವ್ ಕ್ರಾಸ ಆ ಕಡೆ ಕೊಕೊಟ್ನೂರು ತಾಯಿ ಯಲ್ಲಮ್ಮ ದೇವತೆ ಎಷ್ಟಪ್ಪ ಅಂದ್ರೆ ಒಂದು 8-9 ಕಿಲೋಮೀಟರ್ ಭಾಳ ಆದ್ರೆ. ಈಗ ಹಂಗೆ ನಾವು ಈಗ 8 KGP ಆದ ಪ್ಲಾಟ್ಗಳು ದಾಟಿ ಈಗ ಸದ್ಯ ಇಲ್ಲೇ ಸಮೀಪ ಇರುವ ಒಂದು ಔಜಿಕರ್ ಮಹಾರಾಜರ ಮಠದ ಹತ್ರನ ಬರ್ತಾ ಇದ್ದೀವಿ. ಮೋದಿಯವರ, ನಮ್ಮ ಸೊಂಡಿಯವರು ಭಾರಿ ಸಾಧನೆ ಮಾಡಿದಂಥ ವ್ಯಕ್ತಿಗಳು. ಇವ್ರಿಗೆ ಒಳ್ಳೇದಾಗಲಿ. ಈಗಾಗಲೇ KS ಕಟ್ಟಿರಲ್ಲ ನೀವು, KS ಎಕ್ಸಾಮ್ ಪ್ರಿಲಿಮಿನರಿ ಪಾಸ್ ಆಗ್ಯಾರ. ಅದಕ್ಕೆ ಅವ್ರಿಗೆ ಒಂದು ಅಭಿನಂದನೆಗಳು ಸಲ್ಲಿಸ್ತೀವಿ, ಧನ್ಯವಾದಗಳು ಸಲ್ಲಿಸ್ತೀವಿ. ಶಾಲಾ ಮಕ್ಕಳನ್ನ ಅವ್ರವ್ರ ಮನೆಗೆ ಹೋಗಿ ಪಿಕಪ್ ಮಾಡ್ಕೊಂಬರೋದು ಮತ್ತು ಹೋಗಿ ಬಿಟ್ಟು ಬರೋದು, ಕಂಡು ಮಾಡ್ಲಿಕ್ಕೆ ಅವ್ರ ವ್ಯವಸ್ಥೆಗಳು. ನೀನು ಸ್ಕೂಲ್ದಾಗ ಹುಡುಗನು ನೀ ಬೋರ್ಯಾಳ. ಅದಕ್ಕೆ ನಮ್ಮ ಬೀಗರು ಇಲ್ಲೇ ಭೇಟಿ ಆದರು. ನಾವು ವಿಶೇಷವಾಗಿ ಇಲ್ಲಿ ಬರಬೇಕಾದ್ರೆ ಏನು ಕಾರಣಪ್ಪ ಅಂದ್ರೆ, ಈ ಮಠದ ಹತ್ರ ಸನ್ಮಾನ್ಯ ಸದ್ಗುರು ಸಸ ಮಹಾದೇವ್ ಮಹಾರಾಜರ ಇಲ್ಲಿ ಆಶ್ರಮ ತಾಣನೂ ಅದ. ಪಕ್ಕದಲ್ಲಿನ ಕಲ್ಯಾಣ ಮಂಟಪ ಔಜಿಕರ್ ಮಹಾರಾಜರದ, ಪಕ್ಕದಲ್ಲಿನ ಔಜಿಕರ್ ಮಹಾರಾಜರ ಮಠ ಅದ, ಕಲ್ಯಾಣ ಮಂಟಪ ಅದ. ಆ ಕಲ್ಯಾಣ ಮಂಟಪದ ಹತ್ರ ನಾವು ಯಾಕೆ ಬಂದೀವಪ್ಪ ಅಂದ್ರೆ, ಇಲ್ಲಿ ಎಲ್ಲ ನಮ್ಮ ಊರಿನ ಜನ ಎಲ್ಲ ಸೇರಾರ. ಅವರು ನಮ್ಮೆಲ್ಲ ಬಂಧು ಬಾಂಧವರು ಅದಾರ ಮತ್ತು ನಮ್ಮ ಗೆಳೆಯರು ಅದಾರ. ಅದಕ್ಕೆ ಸಿದ್ದಾರೂಢರು ಮತ್ತು ನಮ್ಮ ಹಸನ್ ಸಾಬ್ ಆರ್ ಸಣದಿ ಅವರು ಮತ್ತು ನಮ್ಮ ರಾಜು ದಾಶಾಳ್ ಅವರು, ನಮ್ಮ ಬೀಗರು ಲಕ್ಷ್ಮಣ ಮಾಮ ಹಂಡ್ಗಿ ಅವರು, ನಮ್ಮ ಹಳದೇವರು ಬಸವರಾಜ್ ಹೇಳೂರವರು ಎಲ್ಲ ಇಲ್ಲಿ ಸೇರಿದೀವಿ. ಮತ್ತು ಮುಖ್ಯವಾಗಿ ಅಂದ್ರೆ ಈ ಕುಪ್ಪಸ್ ಕಾರ್ಯಕ್ರಮ ಯಾರಪ್ಪ ಆಯ್ತು ಅಂದ್ರೆ, ನಮ್ಮ ಬಂಧುಗಳು ಚಂಟಕಿ ಬಂಧುಗಳ ಒಂದು ಕುಪ್ಪಸ್ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇವ್ರ ಮಗ ಅಂದ್ರೆ ನಮ್ಮ ವಿಠಲ್ ಮಾಮ ಚಂಡಕಿ ಅವರ ಮಗ ಮಾಂತೇಶ್, ಅವ್ರು ಪೊಲೀಸ್ ಇಲಾಖೆಯಲ್ಲಿ ಅದಾರ. ಮಾಂತೇಶ್ ಅವರ ಒಂದು ಪತ್ನಿಯವರ
ಕುಪ್ಪಸ ಕಾರ್ಯಕ್ರಮ ಇಲ್ಲದ ತಂಗಿ ಸರ ಹಾ ನಮ್ಮ ತಾಯಿ ಅಕ್ಷತಾ ದೇವಿ ಮಹಾಂತೇಶ್ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥ ಶ್ರೀ ಮಹಾಂತೇಶ್ ವಿಠಲ್ ಮಮ್ಮ ಚಂಡ್ಕಿ ಇವರ ಧರ್ಮಪತ್ನಿ ತಾಯಿ ಶ್ರೀಮತಿ ಸಾವಿತ್ರಿ ಅವರ ಮಗ ಮಹಾಂತೇಶ್ ಇವರ ಧರ್ಮಪತ್ನಿ ತಂಗಿ ತಾಯಿ ಅಕ್ಷತಾ ದೇವಿ ಶ್ರೀಮತಿ ತಾಯಿ ಅಕ್ಷತಾ ದೇವಿ ಅವರ ಕುಪ್ಪಸ ಕಾರ್ಯಕ್ರಮಕ್ಕೆ ನಾವೆಲ್ಲ ಇವತ್ತು ಬಂದಿದ್ದೆವು. ಅದಕ್ಕೆ ಭಾರಿ ಭರ್ಜರಿ ಈ ಕುಪ್ಪಸ ಕಾರ್ಯಕ್ರಮವನ್ನು ನೆರವೇರಿಸೋಣ, ಎಲ್ಲರೂ ಖುಷಿಯಾಗಿ ಹರಿಸಿದಿಂದ ಅಂತ ಹೇಳಿ ಇನ್ನು ಅವರ ಶ್ರೀ ಮಹಾಂತೇಶ್ ವಿಠಲ್ ಮಮ್ಮ ಚಂಡ್ಕಿ ಇವರು ಪೊಲೀಸ್ ಇಲಾಖೆಯಲ್ಲಿ ಇರ್ತಾರೆ. ಅವರ ಒಂದು ಧರ್ಮಪತ್ನಿ ತಾಯಿ ತಂಗಿ ಹೆಸರು ಅವರ ಮಹಾಂತೇಶ್ ವಿಠಲ್ ಮಮ್ಮ ಚಂಡ್ಕಿ ಅವರ ಧರ್ಮಪತ್ನಿ ತಾಯಿ ಅಕ್ಷತಾ ದೇವಿ ಮಹಾಂತೇಶ್ ಚಂಡ್ಕಿ ಇವರ ಒಂದು ಕುಪ್ಪಸ ಕಾರ್ಯಕ್ರಮ ನಡೀತಾ ಇದೆ. ಈಗ ಆ ಕುಪ್ಪಸ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಎಲ್ಲ ಹಿರಿಯರು ಭಾಗಿಯಾಗಿರ್ತೇವೆ. ಹಾಗೆ ಈ ತಾಯಂದಿರು ಕೂಡ ನಮ್ಮೂರಿನ ಸಾಕಷ್ಟು ಜನ ಬಂದಿದ್ದಾರೆ. ಅದಕ್ಕಾಗಿ ಆ ತಾಯಂದಿರನ್ನು ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಚಂಡ್ಕಿ ಬಂಧುಗಳ ಪರವಾಗಿ ನಮ್ಮೂರಿನ ಎಲ್ಲ ಈ ಕುಪ್ಪಸ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಜನರನ್ನು ನಾವು ಈ ಸ್ವಾಗತವನ್ನು ಕೋರಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಆ ಶೋಭೆ ತಂದುಕೊಟ್ಟದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಹೇಳಿ ಮುಂದೆ ಇಲ್ಲೇ ಊಟದ ವ್ಯವಸ್ಥೆ ಕೂಡ ಇಲ್ಲೇ ಸಮೀಪದಲ್ಲೇ ಇದೆ, ಎಲ್ಲರೂ ಊಟ ಮಾಡಿ ಹೋಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅದಕ್ಕೆ ಮಹಾಂತೇಶ್ ಅವ್ರನ್ನ ನೇರವಾಗಿ ಅವ್ರನ್ನ ಮಾತಾಡಿಸ್ತೀವಿ. ಈಗ ಅಲ್ಲೇ ಕೂತ್ಕೊಂಡು ಮಾತಾಡಲಿ. ನಮ್ಮ ಚಂಡ್ಕಿ ಬಂಧುಗಳ ವಿಠಲ್ ಮಾಮ ಚಂಡ್ಕಿ ಅವರ ಮಗ ಶ್ರೀ ಮಹಾಂತೇಶ್ ವಿಠಲ್ ಮಾಮ ಚಂಡ್ಕಿ ಇವರು ಪೊಲೀಸ್ ಇಲಾಖೆಯಲ್ಲಿ ಇರ್ತಾರೆ. ಭಾಳ ಹೆಮ್ಮೆ ಅನ್ನಿಸ್ತದೆ ನಮಗೆ. ಯಾಕಪ್ಪ ಅಂದರೆ ಅವರು ಭಾಳ ಸೈಲೆಂಟ್, ಸಮಾಧಾನ ಮತ್ತು ಓದಿನಲ್ಲಿ ಭಾಳಷ್ಟು ಮುಂದಿದ್ದರು ಅವರು ತಮ್ಮ ಕಾಲೇಜ್ ದಿನಗಳಲ್ಲಿ. ಅದಕ್ಕೆ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. ಮುಂದೆ ಅವರು ದೊಡ್ಡ ದೊಡ್ಡ ಅಧಿಕಾರದ ಮಜಲುಗಳನ್ನು ಏರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭಾಶಯನ್ನು ಕೋರ್ತಾ ಇದ್ದೀವಿ. ಹಾಗೆ ತಾಯಿ ಅಕ್ಷತಾ ದೇವಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯನ್ನು ಕೋರ್ತಾ ಇದ್ದೀವಿ. ಮತ್ತು ನಮ್ಮ ಬೀಗರು ಬಂದಾರ ಕಳಾ ಪಾಟೀಲ್ ಅವರು, ಭಾಳ ಸಂತೋಷ ಅನಿಸ್ತದೆ. ಸಣ್ಣದಿ ಅವರು ಬಂದಾರ. ಆಗ ನಮ್ಮ ಫ್ರೆಂಡ್ ಸಣ್ಣದಿ ಅವರು ಭಾಗಿಯಾಗ್ಯಾರ. ರಾಜು ದಾಸಾಳ ಅವರು ಭಾಗಿಯಾಗ್ಯಾರ. ಹೌದು, ಸುನಿಲ್ ಪಾಟೀಲ್ ಅವರು ಭಾಗಿಯಾಗ್ಯಾರ. ಆಗ ಸಾಕಷ್ಟು ಜನರ ಇಲ್ಲಿ ನಮ್ಮ ಇನ್ನೊಬ್ಬ ವಿಠಲ್ ಮಮ್ಮ ಅವರ ಎರಡನೇ ಸುಪುತ್ರ ಮಹೇಶ್ ವಿಠಲ್ ಮಮ್ಮ ಚಂಡ್ಕಿ ಅವರು ಕೂಡ ಶಿಕ್ಷಕರಿದ್ದಾರೆ, ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಭಾಳ ಉತ್ಸಾಹಿ ಯುವಕರಿದ್ದಾರೆ. ಭಾಳ ಸಂತೋಷ ಅನಿಸ್ತದೆ. ಈ ಸಂದರ್ಭದಲ್ಲಿ ಈ ಕುಪ್ಪಸ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದೀವಲ್ಲ, ಭಾಳ ಸಂತೋಷ ಅನಿಸ್ತದೆ. ಹಿಂಗೆ ಅವ್ರಿಗೆ ಒಳ್ಳೆ ಶುಭಾಶಯ ಹೇಳಿ ನಾವು ಊಟಕ್ಕೆ ಈಗ ಆಗಮಿಸ್ತಾ ಇದ್ದೀವಿ. ಊಟಕ್ಕೆ ಹೋಗಿ ಊಟ ಮಾಡ್ತೀವಿ. ಮಾತಾಡ್ತಾ ಇರತ್ತೆ ಏನೋ ಅವರ ಮಾತಾಡ್ಲಿ. ಈಗ ನಮ್ಮ ಶ್ರೀ ಮಹಾಂತೇಶ್ ವಿಠಲ್ ಮಮ್ಮ ಚಂಡ್ಕಿ ಅವರ ಮಗ ತಮ್ಮ ಧರ್ಮಪತ್ನಿ ತಾಯಿ ಅಕ್ಷತಾ ದೇವಿಯವರ ಕುಪ್ಪಸ ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ಅತಿ ಭರ್ಜರಿಯಾಗಿ ರಾಜರಂತೆ ಕೂತಿದ್ದಾರೆ. ಅವರು ಕೂಡ ಒಂದು ಎರಡು ಮಾತು ಮಾತಾಡ್ಬೇಕು ಈ ಸಂದರ್ಭದಲ್ಲಿ ಹೇಳಿ ನಾವು ಕೇಳ್ಕೊತೀವಿ. ಅಶೋಕ್ ಮಾಮ ಕೋತ್ ಅವರು ನಮ್ಮ ಪ್ರೀತಿಯ ಮಾವನವರು ಈ ಒಂದು ನಮ್ಮ ಶ್ರೀಮಂತ ಕಾರ್ಯಕ್ರಮಕ್ಕೆ ಅವರು ಬಹಳ ಖುಷಿಯಿಂದ ತಮ್ಮ ಸಹ ಕುಟುಂಬದೊಂದಿಗೆ ಆಗಮಿಸಿ ನಮಗೆ ಆಶೀರ್ವದಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಅವರು ಎಲ್ಲರೂ ದಯವಿಟ್ಟು ಊಟ ಮಾಡ್ಕೊಂಡವ್ರಿ. ತಾವು ಬಂದಿದ್ದಕ್ಕೆ ಬಹಳ ನಮಗೆ ಸಂತೋಷ ಅನಿಸ್ತು. ಜೀವನದಲ್ಲಿ ಅನೇಕ ಅಧಿಕಾರದ ಮೊದಲನ್ನು ಏರಲಿ ನಾವು ಈ ಸಂದರ್ಭದಲ್ಲಿ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಅಮ್ಮ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಿ. ನಮಗೂ ಕೂಡ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದ. ಕಾರ್ಯಕ್ರಮಕ್ಕೆ ಇನ್ನೂ ವಿಶೇಷವಾದಂಥ ಮಹಿಳೆಯರು ಬಂದಾರ. ಅವರೆಲ್ಲ ನಾವೀಗ
ಇವರು ದರಿಬಡಿಚೆಯ ನಮ್ಮ ಬೀಗರು, ಹಳೆ ಬೀಗರು ಅವ್ರು ದರಿಬಡಿಚೆಯಿಂದ ಬಂದಾರ. ಅವರೆಲ್ಲ ಕುಟುಂಬ ಸಹವಾಗಿ ಬಂದಾರ. ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೀವಿ. ವಿಡಿಯೋದಲ್ಲೇ ಮಾಡ್ಕೊಂಡು ಅವರು ದರಿಬಡಿಚೆಯ, ನೀವು ದರಿಬಡಿಚೆಯವರಲ್ಲ, ದರಿಬಡಿಚೆಯಿಂದ ಬಂದಂಥ ಎಲ್ಲ ನಮ್ಮ ಅಕ್ಕಂದ್ರೆ ತಾಯಂದ್ರನ್ನ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಟ್ಟಾರ. ಶ್ರೀಮಂತ ಕಾರ್ಯಕ್ರಮ ಅವರ ಈ ಶ್ರೀಮಂತ ಕಾರ್ಯಕ್ರಮದ ಮುಖ್ಯ ಸಂಟಿಕೆ ಬಂಧುಗಳ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಗಸ ಅಂತ ಹೇಳ್ತಾ ಇದ್ದೀನಿ. ಈಗ ನಮ್ಮ ವಿಠಲ್ ಮಾಮ ಅವರ ಮಗ ಮಹಾಂತೇಶ್, ಶ್ರೀ ಮಹಾಂತೇಶ್ ಸಂಟಿಕೆ ಅವರ ನೇರವಾದ ಒಂದು ಫೋಟೋ ತೆಗೆದುಕೊಳ್ತಾ ಇದ್ದೀನಿ. ನೇರವಾದ ಫೋಟೋ ತಂಗಿ ಅಕ್ಷತಾದೇವಿ ಅವರ ತಮ್ಮ ಅತಿ ವಿಜೃಂಭಣೆಯಿಂದ ಸಾಕಷ್ಟು ಮಾಲೆ ಹಾಗೂ ದಂಡೆಗಳನ್ನು ಕಟ್ಟಿಕೊಂಡು ಈ ಸಂದರ್ಭವನ್ನು ಖುಷಿ ಪಡ್ತಾ ಇದ್ದಾರೆ. ಈ ಸಂದರ್ಭ ಖುಷಿ ಪಡಲಿ, ಅವ್ರ ಮುಂದೆ ಒಳ್ಳೆ ಗಂಡು ಮಗ ಜನಿಸಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಅಶೋಕ್ ಕೋತ್ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ಹಾರೈಕೆಯನ್ನು ನೀಡ್ತಾ ಇದ್ದೀವಿ. ನಾವು ಅವರಿಗೆ ಹಾರೈಕೆಗಳು ದಕ್ಕಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.